ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಸುಮಾರು ಬೆಳಗ್ಗೆ 10:30 ಆಗಿದೆ ಟೈಮು. ನಾನು ಸ್ವಲ್ಪ ಇವತ್ತು ಹೊರಗಡೆ ಹೋಗಬೇಕಾಗಿತ್ತು. ನಾನು ನನ್ನ ಮಗ ಹೊರಗಡೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಒಂದು ಒಳ್ಳೆ ಪವಿತ್ರ ಸ್ಥಳಕ್ಕೂ ಕೂಡ ನಾವು ಇವತ್ತು ಹೋಗ್ತಾ ಇದ್ದೀವಿ. ಆ ಜಾಗ ಯಾವುದು ಅಂತೇಳಿ ನಿಮಗೂ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್, ಇವಾಗ ತಾನೇ ನಾವು ಆ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಈಗ ನಾನು, ನನ್ನ ತಮ್ಮ ಹಾಗೆ ನನ್ನ ಧ್ರುವ ಕೂಡ ಹೋಗ್ತಾ ಇದ್ದೀವಿ. ಯಾವ ಜಾಗ ಅಂತೇಳಿ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು. ನಾನು ಇವತ್ತು ಸ್ವಲ್ಪ ನಮ್ಮ ತಾಯಿ ಮನೆಗೂ ಕೂಡ ಬಂದಿದ್ದೆ. ಹಾಗಾಗಿ ಇವಾಗ ನಾನು ಮುದ್ರಣ ನಗರಿ ಗದಗಲ್ಲಿ ಶ್ರೀ ಪುಟ್ಟರಾಜ ಗವಾಯಿಗಳ ಆಶ್ರಮಕ್ಕೆ ನಾವು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇದೆ ಆಶ್ರಮ ಅಂಥೇಳಿ. ತುಂಬಾ ದಿನ ಆಗಿತ್ತು ಫ್ರೆಂಡ್ಸ್ ನಾನು ಈ ಕಡೆ ಬಂದಿರಲಿಲ್ಲ. ಈಗ ಅಲ್ಲಿ ಯಾವ್ಯಾವ ರೀತಿ ಆಶ್ರಮ ಇದೆ ಅಂಥೇಳಿ ನಾನು ಈ ಒಂದು ವಿಡಿಯೋದಲ್ಲಿ ನನ್ನ ಕೈಲಾದಷ್ಟು ತೋರಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದಲ್ಲ, ಕೆಳಗಡೆ ಎಲ್ಲ ರಂಗೋಲಿ ಹಾಕಿ ಇವತ್ತೇನೋ ವಿಶೇಷ ಇತ್ತು, ನನಗೆ ಗೊತ್ತಿರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಈಗ ತಾನೇ ಒಳಗಡೆ ಹೋಗ್ತಾ ಇದ್ದೀವಿ. ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಆಶ್ರಮ ಅಂಥೇಳಿ. ಈ ಒಂದು ಜಾಗ ನನ್ನ ಮಗನಿಗೆ ತುಂಬಾ ಇಷ್ಟವಾದ ಜಾಗ ಅಂತ ಹೇಳ್ಕೊಳ್ಳೋದ್ರೆ ನಂಗೆ ಭಾಳ ಖುಷಿ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಹೆಚ್ಚಿನ ಸಮಯ ಕಳೆಯೋದಕ್ಕೆ ಇಷ್ಟನೇ ಪಡ್ತಾನೆ, ಯಾಕಂದರೆ ಅವನಿಗೆ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಇವಾಗ ನಾವು ಪುಟ್ಟರಾಜ ಗವಾಯಿಗಳ ಒಂದು ಆಶ್ರಮಕ್ಕೆ ಬಂದಿದ್ದೀವಿ. ಇಲ್ಲೇ ನಮ್ಗೆ ಆಶ್ಚರ್ಯ ಅನಿಸಿದ್ದೇನೆಂದರೆ ಅಜ್ಜನವರ ದರ್ಶನ ಕೂಡ ನಮಗಾಯಿತು. ಇವತ್ತು ಭಕ್ತಾದಿಗಳಲ್ಲಿ ಅವ್ರಿಗೆ ತುಲಾಭಾರ ಕೂಡ ಮಾಡ್ತಾಯಿದ್ರು. ನೇರವಾಗಿ ಅವರು ದರ್ಶನ ಸಿಗೋದು ಅಷ್ಟು ಸುಲಭ ಅಲ್ಲ, ಏನೋ ಇವತ್ತು ನಮ್ಮದು ಲಕ್ಕಿತ್ತು ಅನಿಸುತ್ತೆ. ಹಾಗಾಗಿ ನಮಗೆ ಅವರ ಅಜ್ಜನವ್ರದ್ದು ದರ್ಶನವೂ ಕೂಡ ಆಯಿತು ಫ್ರೆಂಡ್ಸ್. ಇವಾಗ ತಾನೇ ನಾವು ಆಶ್ರಮಕ್ಕೆ ಬಂದಿದ್ದೀವಿ. ಧ್ರುವನೂ ಕೂಡ ಅವ್ರ ಮಾಮನ ಜೊತೆ ಮುಂದ್ಗಡೆ ಹೋಗ್ತಾ ಇದ್ದೇನೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈಗ ಪುಟ್ಟರಾಜ ಗವಾಯಿಗಳ ದರ್ಶನ ಮಾಡಿಕೊಂಡು ಈ ಕಡೆ ನೋಡಿ ಫ್ರೆಂಡ್ಸ್, ನೀವು ಕೂಡ ದರ್ಶನ ಮಾಡ್ಕೊಳ್ಳಿ. ಈ ಕಡೆನೂ ಕೂಡ ನಾವು ದರ್ಶನ ಮಾಡಾಯಿತು. ಶಿವಕುಮಾರ ಗುರುಗಳದ್ದು ದರ್ಶನ ಆಗುತ್ತೆ ಫ್ರೆಂಡ್ಸ್. ನೋಡ್ತಾ ಇದ್ದೀರಲ್ಲ, ಈ ಕಡೆ ಅನ್ನಪೂರ್ಣೇಶ್ವರಿ ದೇವಿ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಲ್ಲಿ ದೇವಿ ಗುಡಿ ಕೂಡ ಇದೆ ಫ್ರೆಂಡ್ಸ್. ಅವನಿಗೆ ಮ್ಯೂಸಿಕ್ ಅಂಥೇಳಿ ನಾನು ಮೊದಲೇ ಹೇಳಿದಾಗೆ ಮ್ಯೂಸಿಕ್ ಅಂದರೆ ತುಂಬಾ ಇಷ್ಟ. ಅವನು ಮ್ಯೂಸಿಕ್ ಅಂದರೆ ತಬಲಾದಲ್ಲಿ ಭಾಳ ಇಷ್ಟಪಡ್ತಾನೆ ಫ್ರೆಂಡ್ಸ್. ಹಾಗಾಗಿ ಸ್ವಲ್ಪ ಹೊತ್ತು ಇಲ್ಲೇ ಅವನ ಜೋಡಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅವನು ಕೂಡ ಖುಷಿ ಪಟ್ಟಿದ್ದಾನೆ ಫ್ರೆಂಡ್ಸ್. ನೋಡ್ತಾ ಇದ್ದಾರಲ್ಲ ಯಾವ ರೀತಿ ಅಂಥೇಳಿ. ಮತ್ತು ಸ್ವಲ್ಪ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ ಫ್ರೆಂಡ್ಸ್. ಅಜ್ಜನವರ ದರ್ಶನ ಕೂಡ ಮಾಡಿದ್ವಿ. ನಾನು ಧ್ರುವ ತುಂಬಾ ಖುಷಿ ಆಯಿತು ಇವತ್ತಿನ ದಿನ. ಸ್ವಲ್ಪ ಹೊರಗಡೆ ಹೋಗಿ ಬಂದಿದ್ದಕ್ಕೂ ಖುಷಿ ಆಯಿತು ಫ್ರೆಂಡ್ಸ್. ಆಮೇಲೆ ಮನೆಗೆ ಬಂದು ಸ್ವಲ್ಪ ಬೆಳಗ್ಗೆ ಟಿಫನ್ ಮಾಡಿ ಹಾಗೆ ಹೋಗಿದ್ದೆ. ಯಾವುದೇ ರೀತಿ ಏನು ಅಡುಗೆ ಮಾಡಿರಲಿಲ್ಲ. ಸ್ವಲ್ಪ ಸೊಪ್ಪಿತ್ತು ಫ್ರೆಂಡ್ಸ್, ಸೊಪ್ಪು ಸಾರು ರೈಸು ಮಾಡಿದ್ರಾತು ಅಂತೇಳಿ ನಾನು ಸೊಪ್ಪು ಸಾರು ಮಾಡ್ತಾಯಿದ್ದೆ ಫ್ರೆಂಡ್ಸ್. ಈಗ ಸ್ವಲ್ಪ ಬೇಳೆ ಹಾಕೋತಾ ಇದ್ದೀನಿ ಕುಕ್ಕರ್ಗೆ. ಸೊಪ್ಪು ಸಾರು ಮಾಡಬೇಕು ಅಂತೇಳಿ ಸೊಪ್ಪು ಸಾರು ಆಲ್ರೆಡಿ ಎಲ್ಲರೂ ಮನೇಲಿ ಮಾಡ್ತಾನೆ ಇರ್ತಾರೆ. ಇದರಲ್ಲಿ ಏನು ವಿಶೇಷ ಇಲ್ಲ ಫ್ರೆಂಡ್ಸ್. ಇರೋ ತರಕಾರಿ ಮತ್ತು ಸ್ವಲ್ಪ ಸೊಪ್ಪು ಹಾಕಿ ನಾನು ಈ ಒಂದು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ. ಈಗ ಸ್ವಲ್ಪ ಪಾಲಕ್ ಸೊಪ್ಪಿತ್ತು, ಹಾಗೆ ಈ ಒಂದಿಷ್ಟು ತರಕಾರಿಗಳಿತ್ತು. ಅದೇ ಕ್ಯಾರೆಟು ಮತ್ತು ಸೌತೆಕಾಯಿ, ಒಂದು ಆಲೂಗಡ್ಡೆ, ಹಾಗೆ ನಾನು ಮೂಲಂಗಿ ಕೂಡ ಸ್ವಲ್ಪನೇ ಇತ್ತು. ಅದನ್ನೇ ತೊಗೊಂಡು ಈ ಒಂದು ಸಾಂಬಾರು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ನೀಟಾಗಿ ಬೇಳೆನ ತೊಳೆದು ನೆಕ್ಸ್ಟು ಪಾಲಕ್ ಸೊಪ್ಪನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಚಿಕ್ಕದಾಗಿರೋ ಹೊಲದಲ್ಲಿ ಚಿಕ್ಕಿರೋ ಅಂಥ ಟೊಮೆಟೊ ಹಣ್ಣು ಇತ್ತು ಫ್ರೆಂಡ್ಸ್. ಹಾಗೆ ಸ್ವಲ್ಪ ಕ್ಯಾರೆಟ್ ಇತ್ತು. ಕ್ಯಾರೆಟನ್ನು ಕೂಡ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಆಲೂಗಡ್ಡೆನೂ ಕೂಡ ಹಾಕ್ತಾಯಿದ್ದೀನಿ. ಅದರ ಜೊತೆಗೆ ಸೌತೆಕಾಯಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಬೇಗನೆ ಆಗುವಂಥ ಒಂದು ರೆಸಿಪಿ ಆಗಿರುತ್ತೆ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್, ಸ್ವಲ್ಪ ನೀರು ಹಾಕ್ಕೊಂಡು 2-3 ವಿಸಲ್ಲು ಇದನ್ನು ನಾನು ಕೂಗಿಸ್ಕೊತೀನಿ. ಇದಕ್ಕೆ ಬೇಕಂದರೆ ಸ್ವಲ್ಪ ಅರ್ಶಿಣ ಪುಡಿ, ನಿಮಗೆ ಬೇಕಂದರೆ ಬೇಗ ಕುದಿಯಲ್ಲ ಅಂತ ಅನಿಸಿದರೆ ಸ್ವಲ್ಪ ಆಯಿಲನ್ನು ಹಾಕ್ಕೊಬೋದು ಫ್ರೆಂಡ್ಸ್. ಯಾವುದು ನಾವು ಒಗ್ಗರಣೆಗೆ ಯಾವುದು ಯೂಸ್ ಮಾಡ್ತಿರ್ತೀವಲ್ಲ ಮನೇಲಿ, ಅದೇ ಆಯಿಲನ್ನು ನಾನು ಹಾಕ್ಕೋತಾ ಇದ್ದೀನಿ. ಇವತ್ತಿನ ಒಂದು ದಿನ ನನಗೆ ತುಂಬಾ ಖುಷಿ ಆಯಿತು ಫ್ರೆಂಡ್ಸ್. ಯಾಕಂದರೆ ನನಗೆ ಸ್ವಲ್ಪ ಹೊರಗಡೆ ಇಂಟರ್ನೆಟ್ಟಲ್ಲಿ ಸ್ವಲ್ಪ ಕೆಲಸನೂ ಇತ್ತು. ಸ್ವಲ್ಪ ಧ್ರುವನ್ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಡೇಟ್ ಅಂತೂ ಮಾಡೋದಿತ್ತು. ಹಾಗಾಗಿ ನಾನು ತಾಯಿ ಮನೆಗೆ ಬಂದಿದ್ದೆ. ಅದೇ ರೀತಿಯಾಗಿ ಮತ್ತು ನಾನು ಸ್ವಲ್ಪ ಮಠಕ್ಕೆ ಹೋಗಿ ಬಂದರೂ ಆಯಿತು, ಅಂದರೆ ಆಶ್ರಮಕ್ಕೆ ಹೋಗಿ ಬಂದರೂ ಆಯಿತು ಅಂಥೇಳಿ ಯೋಚನೆ ಮಾಡ್ಕೊಂಡು ಹೋಗಿದ್ದೆ. ಅದೇ ರೀತಿಯಾಗಿ ಎಲ್ಲನೂ ಕೆಲಸ ನೀಟಾಗಾಯಿತು. ತುಂಬಾ ಖುಷಿ ಆಯಿತು. ಈಗ ಕುಕ್ಕರ್ ಕೂಡ ವಿಸಲ್ ಆಯಿತು ಫ್ರೆಂಡ್ಸ್. ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ, ಅಂದರೆ ಈ ಒಂದು ವ್ಲಾಗ್ ಇಷ್ಟ ಆದಲ್ಲಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಆಗಲೆಂದರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.
ಆಗಿ ಫ್ರೆಂಡ್ಸ್ ಮತ್ತೊಂದು ಬಾರಿ ಕೇಳ್ತಾ ಇದ್ದೀನಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಒಗ್ಗರಣೆಗೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಸಾಸಿವೆ ಕೂಡ ಹಾಕಿತ್ತು, ಹಾಗೆ ಸ್ವಲ್ಪ ಜೀರಿಗೆ, ಹಾಕಿ ಬೆಳ್ಳುಳ್ಳಿ ಹಾಕಿ ನಾನು ಹೆಚ್ಚಿಟ್ಕೊಂಡಿರೋಂಥ ಮೂಲಂಗಿನ ಎಣ್ಣೆಯಲ್ಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಕುದಿಸೋದ್ರಿಂದ ಸ್ವಲ್ಪ ಘಮ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಮೂಲಂಗಿನ ಮಾತ್ರ ನಾನು ಎಣ್ಣೆಲಿ ಹಾಕೋತಾ ಇದ್ದೀನಿ. ಅದು ಆಮೇಲೆ ತುಂಬಾ ಟೇಸ್ಟ್ ಕೊಡುತ್ತೆ ಅಂಥೇಳಿ ಎಣ್ಣೆನೂ ಕೂಡ ಎಣ್ಣೆಲೇ ನಾನು ಖಾರ ಹಾಕ್ತಿದ್ದೀನಿ. ಎಣ್ಣೆಲೇ ನಾನು ಖಾರ ಹಾಕೋದ್ರಿಂದ ಕಲರು ಕೂಡ ಚೆನ್ನಾಗಿ ಬರುತ್ತೆ ಅಂಥೇಳಿ ನಾನು ಸ್ವಲ್ಪ ಎಣ್ಣೆ ಹಾಕಿದಾದಮೇಲೆ, ಒಗ್ಗರಣೆ ಹಾಕಿದಾದಮೇಲೆ ನಾನು ಖಾರದ ಪುಡಿಯನ್ನು ಹಾಕ್ಕೋತಾ ಇದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಒಂಚೂರು ತರಕಾರಿ ಮುದ್ದೆ ಆಗದೆ ರೀತಿಯಲ್ಲಿ ನಾನು ಸ್ವಲ್ಪ ಮುಗುಚ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ತರಕಾರಿ ಏನೇ ಮುದ್ದೆ ಆಗಿಲ್ಲ, ಸ್ವಲ್ಪ ಬೇಳೆ ಸೊಪ್ಪು ಮಾತ್ರ ಮುಗುಚ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ರಲ್ಲ ಯಾವ ರೀತಿ ಅಂಥೇಳಿ. ಈಗ ಸೊಪ್ಪು ಸಾರು ಕೂಡ ಇಲ್ಲಿ ರೆಡಿ ಆಯಿತು. ಇವತ್ತಿನ ಮಧ್ಯಾಹ್ನದ ಊಟಕ್ಕೆ ಆಶ್ರಮದಲ್ಲಿ ಊಟನೂ ಕೂಡ ಇರುತ್ತೆ ಫ್ರೆಂಡ್ಸ್. ದಿನನಿತ್ಯ ದಾಸೋಹ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ನಮಗೆ ಅಲ್ಲಿ ಊಟ ಮಾಡೋ ಅಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ಮನೆಗೆ ಬಂದು ಅಡುಗೆ ಮಾಡಿದೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಕುದಿ ಬರೋವರೆಗೂ ಕೂಗಿಸ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದಾರಲ್ಲ, ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಸೊಪ್ಪು ಸಾರು. ಇದ್ರ ಜೊತೆ ಮುದ್ದೆ, ಚಪಾತಿ, ರೊಟ್ಟಿ ಏನಾದರೂ ಊಟ ಮಾಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಾನು ಮಾತ್ರ ಇಲ್ಲೇ ಬಿಸಿ ಅನ್ನ ಹಾಗೆ ಹಪ್ಪಳ ಕೂಡ ಮಾಡಿದ್ದೆ ಫ್ರೆಂಡ್ಸ್. ನೋಡ್ತಾ ಇದ್ದಾರಲ್ಲ ಯಾವ ರೀತಿ ಅಂತೇಳಿ, ತುಂಬಾ ಟೇಸ್ಟಿಯಾಗಿತ್ತು. ಈ ಒಂದು ದಿನ ಈ ರೀತಿ ನಾನು ಸ್ಪೆಂಡ್ ಮಾಡಿದ್ದೀನಿ. ಧ್ರುವನಿಗೂ ತುಂಬಾ ಖುಷಿ ಆಯಿತು. ನೀವು ಕೂಡ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್, ನನ್ನ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.